ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗಿಯಾಗಿದ್ದಂತವರಿಗೆ ಬಿಗ್ ಶಾಕ್ ಎದುರಾಗಿದೆ. ನಿನ್ನೆ 4 ನಿಗಮಗಳ ಸಾರಿಗೆ ಸಿಬ್ಬಂದಿ ಮುಷ್ಕರವನ್ನ ನಡೆಸಿದ್ರು. ಪ್ರತಿಭಟನೆ ಬೆಂಬಲಿಸಿದವರ ಮೇಲೆ ಬ್ರಹ್ಮಾಸ್ತ್ರವನ್ನ ಹೂಡುವಂತ ಕೆಲಸ ಆಗ್ತಾ ಇದೆ. ನಿನ್ನೆ 4 ನಿಗಮಗಳ ಸಾರಿಗೆ ಸಿಬ್ಬಂದಿ ಮುಷ್ಕರ ನಡೆಸಿದ್ರು. ಪ್ರತಿಭಟನೆಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ರು ಅವರ ಮೇಲೆ ಬ್ರಹ್ಮಾಸ್ತ್ರ. ಮುಖಂಡರ ಮಾತು ಕೇಳಿದ್ದಕ್ಕೆ ಇದೀಗ ಶಾಕಿಂಗ್ ಮೆಸೇಜ್ ಸಿಕ್ಕಿದೆ ಅವರಿಗೆ. ಮುಷ್ಕರದಲ್ಲಿ ಭಾಗಿಯಾಗಿದ್ದವರಿಗೆ ಶಾಕ್ ಕಾದಿದೆಯಾ? ಹಾಗಾದರೆ ಕೋರ್ಟ್ ಮಧ್ಯಂತರ ಆದೇಶ ಇದ್ರೂ ಕೂಡ ಸಾರಿಗೆ ಮುಷ್ಕರ ಮಾಡೋದಕ್ಕೆ ಮುಂದಾಗಿದ್ರು. ಜಂಟಿ ಕ್ರಿಯಾ ಸಮಿತಿಯ ಮುಷ್ಕರಕ್ಕೆ ನೌಕರರು ಸಾಥ್ ಕೊಟ್ಟಿದ್ರು. ಸಾರಿಗೆ ಇಲಾಖೆಯ ನಡೆಗೆ ನಿನ್ನೆ ಹೈಕೋರ್ಟ್ ಗರಂ ಆಗಿದೆ. ಯಾಕಂತಂದ್ರೆ ತೊಂದರೆ ಆಗತ್ತೆ, ಬೇಡ, ಒಂದಿನ ಮುಂದೂಡಿ. ಅದೆಲ್ಲ ಆರಂಭದಲ್ಲಿ PIL ಸಲ್ಲಿಕೆ ಆದಂಥ ಸಂದರ್ಭದಲ್ಲಿ ವಿಚಾರಣೆ ಆದಾಗ ಈ ಎಲ್ಲ ಸೂಚನೆಗಳನ್ನು ಕೋರ್ಟ್ ಕೊಟ್ಟಿತ್ತು. ಆದರೆ ಅದನ್ನು ಮೀರಿ ನಿನ್ನೆ 4 ನಿಗಮಗಳ ಸಾರಿಗೆ ಸಿಬ್ಬಂದಿ ಏನು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿದ್ರು ಅವರಿಗೆಲ್ಲ ಇದೀಗ ಶಾಕ್ ಕಾದಿದೆ. ಯಾರೆಲ್ಲ ಮುಷ್ಕರದಲ್ಲಿ ಭಾಗಿಯಾಗಿದ್ರು, ಕೋರ್ಟ್ನ ಮಧ್ಯಂತರ ಆದೇಶ ಇದ್ರೂ ಕೂಡ ಅವರ ಈ ನಡೆ ಸದ್ಯ ಕೋರ್ಟ್ ಗರಂ ಆಗೋದಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಹೈಕೋರ್ಟ್ ಚೀಮಾರಿ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ. ಸಾರಿಗೆ ಮುಷ್ಕರದ ಎಫೆಕ್ಟು ಒಂದ್ ಕಡೆ ನೌಕರರಿಗೆ ಸಂಕಷ್ಟ ತಪ್ಪುತ್ತಾ ಇಲ್ಲ. ಸರ್ಕಾರದಿಂದ 4 ನಿಗಮಗಳ MDಗೂ ಕೂಡ ನೋಟಿಸ್ ಬಂದಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ನೌಕರರಿಗೂ ಬಂದಿದೆ ವಜಾ ಮಾಡುವ ಕುರಿತಾದಂಥ ನೋಟಿಸ್ ಇದು. ಸಾವಿರಾರು ಸಾರಿಗೆ ಸಿಬ್ಬಂದಿ ವಿರುದ್ಧ ನೋಟಿಸ್ ಜಾರಿಯಾಗಿದೆ. ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ಇಲಾಖೆ ಮುಂದಾಗಿರುವಂಥದ್ದು ಗೊತ್ತಾಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ನೌಕರರ ವಜಾ ಗ್ಯಾರಂಟಿ ಸ್ಕೀಮ್ ಸದ್ಯ ಈಗ ನೋಟಿಸ್ ಪಡೆದಂತ ಸಿಬ್ಬಂದಿಗಳು ಕೆಲಸ ಕಳ್ಕೊಳ್ಳುವಂತ ಭೀತಿಯಲ್ಲಿದ್ದಾರೆ. ಸರ್ಕಾರ ಕೊಟ್ಟಿರುವಂತ ನೋಟಿಸ್ ಇದು. ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಯಾರೆಲ್ಲ ಇದಕ್ಕೆ ಬೆಂಬಲ ಕೊಟ್ಟಿದ್ರು ಪ್ರತಿಭಟನೆಗೆ ಅವರ ಮೇಲೆ ಬ್ರಹ್ಮಾಸ್ತ್ರವನ್ನು ಹೂಡೋದಕ್ಕೆ ಸದ್ಯ ಸರ್ಕಾರ ಈಗ ಹೈಕೋರ್ಟ್ ಚೀಮಾರಿ ಹಾಕಿದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಯಾಕಂತಂದರೆ ಈಗ ಹೇಳಿ ಕೇಳಿ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಸಾರಿಗೆ ವ್ಯವಸ್ಥೆಯನ್ನೇ ನಂಬಿಕೊಂಡು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಓಡಾಟವನ್ನು ನಡೆಸ್ತಾರೆ. ಪ್ರಯಾಣಿಕರಿಗೆ ಸಹಜವಾಗಿ ಇದರ ಎಫೆಕ್ಟ್ ತಟ್ಟುತ್ತೆ. ಅದರ ಜೊತೆಗೆ ಸಾರಿಗೆ ನೌಕರರ ಒಂದಷ್ಟು ಬೇಡಿಕೆಗಳೇನಿದೆ ಅದನ್ನೂ ಕೂಡ ಈಡೇರಿಸುವಂಥ ನಿಟ್ಟಿನಲ್ಲಿ ಮೊನ್ನೆ ಎಲ್ಲ ಒಂದು ಸಂಧಾನ ಸಭೆಯನ್ನು CM ಸಿದ್ದರಾಮಯ್ಯ ಅವರು ನಡೆಸಿದರು. ಆ ಸಂಧಾನ ಸಭೆ ಕೂಡ ಫೇಲ್ ಆಯಿತು. ಹಿಂದೆ ನಡೆದಂಥ 2 ಮೀಟಿಂಗ್ ಕೂಡ ಅಪೂರ್ಣ ಆಗಿತ್ತು. ಅದೆಲ್ಲದರ ನಡುವೆ ಈಗ ಹೈಕೋರ್ಟ್ ಚೀಮಾರಿ ಹಾಕಿದ ಬೆನ್ನಲ್ಲೇನೆ ಸರ್ಕಾರ ಎಚ್ಚೆತ್ತುಕೊಂಡು ನೋಟಿಸನ್ನು ಕೊಟ್ಟಿದೆ. ಎಲ್ರಿಗೂ ಕೂಡ ಮುಷ್ಕರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ಲರಿಗೂ ಕೂಡ ಬಿಗ್ ಶಾಕ್ ಎದುರಾಗಿದೆ.